ನನ್ನ ಕಾರ್ಯಕರ್ತ ಬಂಧುಗಳೇ, ಹಿರಿಯರೇ, ತಾಯಂದ್ರೆ, ಯುವಕ ಮಿತ್ರರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಈ ಭಾಗದ ನಮ್ಮ ಪಕ್ಷದ ಮುಖಂಡರು, ಆತ್ಮೀಯರು ಮತ್ತು ಭಾವಿ ಶಾಸಕರು ಆದಂಥ ಸನ್ಮಾನ್ಯ ನಿಸರ್ಗ ನಾರಾಯಣ ಸ್ವಾಮಿ ಅವರೇ ಮತ್ತು ಈ ದಿನದ ಕೇಂದ್ರ ಬಿಂದುಗಳು ನಮ್ಮ ಪಕ್ಷದ ಯುವ ಅಧ್ಯಕ್ಷರು ಆತ್ಮೀಯರಾದಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತು ಇದೀಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿದಂಥ ಮಾಜಿ ಸಚಿವರಾದಂಥ ಪುಟ್ಟರಾಜಣ್ಣವರೇ, ಶಾಸಕ ಮಿತ್ರರಾದಂಥ ರವಿಕುಮಾರ್ ಅವರೇ ಮತ್ತು ರಮೇಶ್ ಗೌಡ್ರೆ ಮತ್ತು ಚೌಡ್ರೆಡ್ಡಿ ಅವರೇ ಮತ್ತು ಶ್ರೀನಿವಾಸ ಮೂರ್ತಿ ಅವರೇ ಮತ್ತು ಇಲ್ಲಿಯ ತಾಲೂಕು ಅಧ್ಯಕ್ಷರಾದಂಥ ಸನ್ಮಾನ್ಯ ಮುನೇಗೌಡ್ರೆ ಮತ್ತು ಜಿಲ್ಲಾಧ್ಯಕ್ಷರಾದಂಥ ಮುನೇಗೌಡ್ರೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಬಂಧುಗಳೇ, ಇವತ್ತು ದಯಮಾಡಿ ಎಲ್ಲರೂ ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಿ ತಮ್ಮನ್ನು ಉದ್ದೇಶಿಸಿ ಪಕ್ಷದ ಅಭಿಪ್ರಾಯಗಳನ್ನೆಲ್ಲ ತಿಳಿಸ್ತಾರೆ. ದಯಮಾಡಿ ಎಲ್ಲರೂ ಕೂಡ ತಮ್ಮ ಆಸೆಯಿಂದಲೇ ಕೂತ್ಕೋಬೇಕು ಅಂತ ವಿನಂತಿ ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ಇವತ್ತು ಜನತಾದಳ ಹೇಗೆ ಉದ್ಭವ ಆಯಿತು, ಹೇಗೆ ಬಂತು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಜನತಾದಳ ವಿಭಜನೆ ಆದ ಸಂದರ್ಭದಲ್ಲಿ ಜನತಾದಳ ಇವತ್ತು ಅವತ್ತಿಂದ ಒಂದು ಪಕ್ಷವನ್ನು ಕಟ್ಟಿಕೊಂಡು ಸನ್ಮಾನ್ಯ ದೇವೇಗೌಡರು ಇವತ್ತು ನಾವು 4 ಜನ ಗೆದ್ದಂಥ ಸಂದರ್ಭದಲ್ಲೂ ಕೂಡ ಪಕ್ಷವನ್ನು ಉಳಿಸ್ಕೊಂಡು ಎಲ್ಲರೂ ಕೂಡ ಎಲ್ಲಿ ಐತೆ ಜನತಾದಳ, ಎಲ್ಲಿ ಹೋಯ್ತು ಅಂತಕ್ಕಂಥದ್ದು ಅನ್ಬೇಕಾದ್ರೂ ಕೂಡ ಫಿನಿಕ್ಸ್ ಥರ ಭೂಮಿಯಿಂದ ಮತ್ತೆ ಹುಟ್ಟು ಬಂದದ್ದು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಂದ ಅಂತ ನಾನಾದರೂ ಕೂಡ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅಂಥ ಸದೃಢವಾದ ಕಾರ್ಯಕರ್ತರು ಜನತಾದಳದಲ್ಲಿ ಇರೋದ್ರಿಂದ ಇವತ್ತು ಪಕ್ಷವನ್ನು ಯಾರೂ ಕೂಡ ಬೇರೆ ಸಮೇತ ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ಪಷ್ಟಪಡಿಸ್ತಾ, ಇವತ್ತು ಈ ಒಂದು ಸರ್ಕಾರ ಏನು ಭಾಗ್ಯಗಳ ಅಡಿನಲ್ಲಿ ಎಲ್ಲ ಬೆಲೆಗಳನ್ನು ಕೂಡ ಏರಿಕೆ ಮಾಡಿ ಇವತ್ತು ಎಲ್ಲದಕ್ಕೂ ಕೂಡ ಟ್ಯಾಕ್ಸನ್ನು ಹಾಕೋದ್ರ ಮುಖಾಂತರ ಇವತ್ತು ನಮ್ಮೆಲ್ಲರನ್ನೂ ಕೂಡ ಆರ್ಥಿಕ ಮಟ್ಟವನ್ನು ಕುಗ್ಸ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಏನು ಮಾಡಿದೆ. ಇದಕ್ಕೆ ಇದಾಗಿ ನಮಗೆ ಒಂದು ಮುಂದಿನ 2028ಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಇವತ್ತು ಜನತಾದಳ ಮತ್ತು BJP ಎರಡೂ ಕೂಡ ಒಟ್ಟಾಗಿ ನಾವೇನು ನಮ್ಮ ಅಭ್ಯರ್ಥಿಗಳನ್ನ ನಿಲ್ಲಿಸಿದಂಥ ಸಂದರ್ಭದಲ್ಲಿ 160ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ ಅಂತ ಇವತ್ತು ಜನಗಳೇ ಮಾತಾಡೋದನ್ನು ನಾವು ನೋಡಿದಾಗ ಖಂಡಿತ ಇದಕ್ಕೆ ಪೂರಕವಾಗಿ ದೇವನಹಳ್ಳಿ ಜನ ಇವತ್ತು ನೀವೆಲ್ಲ ಕೂಡ ಇಲ್ಲಿ ನಡೆದಿರ್ತಕ್ಕಂಥವ್ರು ನೋಡಿದ್ರೆ ಖಂಡಿತ ಖುಷಿ ಆಗ್ತದೆ. ನೀವೆಲ್ಲರೂ ಕೂಡ ಇನ್ನೊಂದೊಂದು ಓಟ್ ಹಾಕ್ಸಿದ್ರೆ ಇವರು ಯಾರು ನಿಸರ್ಗ ನಾರಾಯಣಸ್ವಾಮಿಯವರು ಗೆಲ್ಲದ್ರಲ್ಲಿ ಸಂಶಯ ಇಲ್ಲ ಅಂತ ಇವತ್ತೇ ಕೂಡ ಸ್ಪಷ್ಟ ಆಗ್ತದೆ. ಇದೇ ಹುಮ್ಮಸ್ಸು, ಉತ್ಸಾಹ ನಿಮ್ಮೆಲ್ಲರಿಗೂ ಕೂಡ ಚುನಾವಣೆ ಆಗೋವರೆಗೂ ಇರಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತಗೊಂಡು ಜಾತ್ಯತೀತ ಮನೋಭಾವದಿಂದ ನಾವು ನಮ್ಮ ಪಕ್ಷವನ್ನು ಬೆಳೆಸ್ಕೊಂಡು ಬಂದಿರ್ತಕ್ಕಂಥವ್ರು ಸನ್ಮಾನ್ಯ ದೇವೇಗೌಡರು. ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಇವತ್ತು ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಇಷ್ಟು ವರ್ಷ ಉಳಿಸ್ಕೊಂಡು ಬಂದಂಥದ್ದು. ಜೊತೆಯಲ್ಲಿ ಇವತ್ತು ಆಕಸ್ಮಿಕವಾಗಿ ಅವರು ಕೇಂದ್ರಕ್ಕೆ ಹೋಗಬೇಕಾದಂಥ ಸಂದರ್ಭ ಬಂದಾಗ ಇವತ್ತು ಕೇಂದ್ರದಲ್ಲೂ ಕೂಡ ಅವರು ರಾಜ್ಯದ ಮತ್ತು ದೇಶದ ಒಂದು ಹಿರಿಮೆಗೆ ಪಾತ್ರರಾಗಿ 2 ಬೃಹತ್ ಖಾತೆಗಳನ್ನ ವಹಿಸ್ಕೊಂಡು ಅಲ್ಲೂ ಕೂಡ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಇಲ್ಲಿ ಈ ಸರ್ಕಾರ ಅವರಿಗೆ ಸ್ಪಂದಿಸಲಿಕ್ಕೆ ಬಿಡ್ತಾ ಇಲ್ಲ. ಅವ್ರು ಯಾವುದೇ ಒಂದು ಯೋಜನೆಗಳನ್ನ ರಾಜ್ಯಕ್ಕೆ ತರಕೊಟ್ರೆ ಅದಕ್ಕೆ ಅಡ್ಡಿ ಮಾಡ್ತಕ್ಕಂಥ ಕೆಲಸವನ್ನು ಏನು ಈ ಸರ್ಕಾರ ಮಾಡ್ತಾ ಇದೆ, ಇದೆಲ್ಲದಕ್ಕೂ ಕೂಡ ಮುಂದಿನ ದಿವಸಗಳಲ್ಲಿ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಕಾದು ನೋಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕುಮಾರಣ್ಣವ್ರಿಲ್ಲ ಅಂತಕ್ಕಂಥ ಭಯ ನಮ್ಮ ಯಾರಿಗೂ ಬೇಡ. ಅವ್ರು ಕೇಂದ್ರದಲ್ಲಿದ್ದರೂ ಕೂಡ ಅವರ ಒಂದು ಅನುಪಸ್ಥಿತಿಯನ್ನು ತುಂಬಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅದು ದೇವೇಗೌಡರ 3ನೇ ಕುಡಿಯಾಗಿರೋದ್ರಿಂದ ಖಂಡಿತ ಅವ್ರಿಗೂ ಕೂಡ ಅದೇ ರಕ್ತ ಹರಿತಾ ಇರೋದ್ರಿಂದ ಅದೇ ಹುಮ್ಮಸ್ಸು, ಉತ್ಸಾಹ, ಬಡವ್ರ ಬಗ್ಗೆ ಇರ್ತಕ್ಕಂಥ ಪ್ರೀತಿ, ಕಾಳಜಿ ಇದೆಲ್ಲದನ್ನು ಕೂಡ ನಾವು ಅವರಲ್ಲಿ ಕಾಣ್ಬೋದಾಗ್ತದೆ. ಅದನ್ನು ಮುಂದಿನ ದಿನಗಳಲ್ಲಿ ಅವರ ಮುಖಂಡತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಸದೃಢವಾಗಿ ಕಟ್ಟಿಕೊಂಡು ಪಕ್ಷವನ್ನು ಬೆಳೆಸಿ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತಂದು ಎಲ್ಲ ಕಾರ್ಯಕರ್ತರಿಗೂ ಕೂಡ ಇವತ್ತು ಒಂದು ಸ್ಥಾನಮಾನ ಮತ್ತು ಎಲ್ರಿಗೂ ಕೂಡ ಒಂದು ಅಧಿಕಾರವನ್ನು ಕೊಡಿಸ್ಲಿಕ್ಕೆ ಗ್ರಾಮ ಪಂಚಾಯತಿ ಇರ್ಬೋದು, ಬರ್ತಕ್ಕಂಥ ಎಲ್ಲ ಚುನಾವಣೆಗಳು ಇನ್ನೇನು ಗ್ರಾಮ ಪಂಚಾಯತಿಗಳು ಬರ್ತವೆ, ಪಟ್ಟಣ ಪಂಚಾಯತಿ, ಪುರಸಭೆಗಳು ಬರ್ತವೆ. ನಂತರ ಈ ಸರ್ಕಾರ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮಾಡಲಿಕ್ಕಾಗದಂಥ ಸರ್ಕಾರ ಮತ್ತು ಕಾರ್ಪೊರೇಷನ್ ಎಲೆಕ್ಷನ್ನು ಇದೆಲ್ಲದಕ್ಕೂ ಕೂಡ ತಕ್ಕ ಪಾಠ. ಇವತ್ತು ಸಂವಿಧಾನದ ಬಗ್ಗೆ ಎಲ್ರಿಗೂ ಕೂಡ ಪಾಠ ಹೇಳಲಿಕ್ಕೆ ಬರ್ತಾರೆ. ಸಂವಿಧಾನನ ಸರಿಯಾಗಿ ಆಚರಣೆ ಮಾಡಲಿಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಇದೆಲ್ಲದನ್ನು ಕೂಡ ತಕ್ಕ ಪಾಠ ಕಲಿಸೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಪಕ್ಷವನ್ನು ನಾವೆಲ್ಲ ಸದೃಢವಾಗಿ ಬೆಳೆಸೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ
ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ JDS. ನಲ್ಮೆಯ ವಂದನೆಗಳು ಸುರೇಶ್ ಬಾಬು ಅವರಿಗೆ ಅಂತ ಎನ್ನುತ್ತಾ ಇಲ್ಲಿ ಇಬ್ಬಿಬ್ರು ವಿಚಾರ ಹೇಳ್ತಾರೆ.